ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಒಂದು ಪುರಾತನ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಹಾಗೂ ಬ್ರಹ್ಮ ಕಲಶೋತ್ಸವಕ್ಕೆ ಬಂದಿದ್ದೇವೆ. ಸ್ನೇಹಿತರೆ, ಈ ಪುರಾತನ ದೇವಸ್ಥಾನ ಇರೋದು ಮೂಡಬಿದಿರೆಯ ಪುತ್ತಿಗೆಯಲ್ಲಿ. ಹಾಗಿದ್ರೆ ಬನ್ನಿ, ಯಾವುದು ದೇವಸ್ಥಾನ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಅದುವೇ ನಮ್ಮ ಶ್ರೀ ಕ್ಷೇತ್ರ ಪುತ್ತಿಗೆಯಲ್ಲಿರ್ತಕ್ಕಂಥ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಬನ್ನಿ, ಶ್ರೀ ಕ್ಷೇತ್ರ ಪುತ್ತಿಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಮಹಾಬಲಿಪೀಠ ಅಂತ. ಪಂಚಧೂಮಾವತಿ ದೈವ. ಇದರ ಇನ್ನೊಂದು ಗುಡಿ ಸಹ ಇದೆ ಅಲ್ಲಿ, ನೆಲ್ಲಿಗುಡ್ಡೆ ಅಂತ. ಅಲ್ಲಿ ದೊಡ್ಡ ಗುಡಿ ಇದೆ. ಅಲ್ಲಿ ಪಂಚಧೂಮಾವತಿಯ ಇದು ದೊಡ್ಡ ವಿಗ್ರಹ ಇದೆ. ಮುಂಚೆ ಮರದ್ದು ಇತ್ತು, ಈಗ ಅದನ್ನು ಲೋಹದಿಂದ ಮುಚ್ಚಿಗೆ ಮಾಡಿ ಒಳ್ಳೆಯದು ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಬರ್ತಿದ್ದಾಗೆ ಸೋಮನಾಥ ದೇವರ ಗುಡಿ ಇದೆ. ಪಶ್ಚಿಮಾಭಿಮುಖವಾಗಿ ನೆಲೆಸಿರುವಂತಹ ಶ್ರೀ ಸೋಮನಾಥೇಶ್ವರ ದೇವರು. ಸೋಮನಾಥ ದೇವರ ಎದುರುಗಡೆ ಇರುವ ತೀರ್ಥಮಂಟಪ ಇದು. ತೀರ್ಥಮಂಟಪದ ಕಲಶ ಇದು ಬಂಗಾರದ ಕಲಶವನ್ನು ಇಟ್ಟು ಪ್ರತಿಷ್ಠೆ ಮಾಡಿದ್ದಾರೆ ಮುಂದೆ. ಸೋಮನಾಥ ದೇವರ ದೇವಸ್ಥಾನದ ಪಕ್ಕದಲ್ಲೇ ಬಲಬದಿಯಲ್ಲಿ ಮಹಿಷಮರ್ದಿನಿ ಅಮ್ಮನವರ ಗುಡಿ ಕೂಡ ಇದೆ. ಇಲ್ಲಿ ಕಾಣುವುದು, ಈ ಬದಿಯಲ್ಲಿ ಕಾಣುವುದು ಇದು ನೈವೇದ್ಯ ಕೊಠಡಿ. ಇದು ದೇವರಿಗೆ ಎಲ್ಲ ನೈವೇದ್ಯ ಎಲ್ಲ ಮಾಡೋದು ಇಲ್ಲೇ. ಇಲ್ಲಿ ಕಾಣುವುದು ತೀರ್ಥಭಾವಿ. ಇದು ಇದು ಜಾತ್ರಾ ಸಮಯದಲ್ಲಿ ಮತ್ತು ವಿಶೇಷ ಏನಾದರೂ ಕಾರ್ಯಕ್ರಮ ಇದ್ದ ಸಂದರ್ಭದಲ್ಲಿ ತಂತ್ರಿಗಳಿಗೆ ಒಂದು ಕೊಠಡಿ ಬೇಕಾಗ್ತದೆ. ಅದಕ್ಕೆ ತಂತ್ರಿಗಳ ಕೊಠಡಿ ಇದೆ. ಅದರ ಪಕ್ಕದಲ್ಲೇ ಲಕ್ಷ್ಮೀ ನರಸಿಂಹ ಗುಡಿ ಕೂಡ ಇದೆ. ಚಂದ್ರನಾಥೇಶ್ವರ, ಲಕ್ಷ್ಮೀ ನರಸಿಂಹ ಮತ್ತು ಚಂದ್ರನಾಥೇಶ್ವರ ಗುಡಿ. ಇದು ಹಳೆಯ ತೀರ್ಥಭಾವಿ, ಅದನ್ನು ಮುಚ್ಚಲಿಲ್ಲ, ಅದನ್ನು ಹಾಗೆ ಇದು ಮಾಡಿ ಇಟ್ಟಿದ್ದಾರೆ ಇಲ್ಲಿ.
ಇದೆಲ್ಲ ಬಲಿಪೀಠಗಳು, ಎಲ್ಲ ಸೋಮನಾಥ ದೇವರ ಪರಿವಾರ ಅಂತಾರೆ. ಎಲ್ಲದಕ್ಕೂ ಒಂದೊಂದು ಹೆಸರು ಇದೆ. ಇದೆಲ್ಲ ಬಲಿಪೀಠಗಳಂತೆ. ಇದು ಶ್ರೀ ಸೋಮನಾಥೇಶ್ವರ ದೇವರ ಗುಡಿ, ಹಾಗೆ ಇಲ್ಲಿ ಮಹಿಷಮರ್ದಿನಿ ದೇವಿಯ ಗುಡಿ. ಇದು ಜಾತ್ರಾ ಸಂದರ್ಭದಲ್ಲಿ ಬಲಿ ಮೂರ್ತಿ ಹೊರುವವರಿಗೆ ಹೊರಡಲಿಕ್ಕೆ ಬೇಕಾಗ್ತದೆ, ಅದಕ್ಕೆ ಅವರಿಗೆ ಈ ಒಂದು ಕೊಠಡಿ ಇದು. ನೋಡಿ ಅಲಂಕಾರ ಎಲ್ಲ ಆಗ್ತಾ ಇದೆ. ಇಲ್ಲಿ ವಿಶೇಷವಾದ ಒಂದು ಶಿಲ್ಪ ಕೆತ್ತನೆ ಇದೆ ನೋಡಿ. ನೋಡಿ ವಿಶೇಷತೆ ಏನಂತಂದರೆ ಇದು ಒಳಗಡೆ ಕಲ್ಲಿದೆ, ರೌಂಡ್ ಇದೆ, ಅದು ಒಳಗಡೆನೇ ಇದೆ. ಹೌದು ಹೌದು, ಆ ಥರ ಕೆತ್ತಿದ್ದಾರೆ. ಹೌದು, ತುಂಬ ಫೈನಾಗಿ ಕೆತ್ತಿದ್ದಾರೆ. ಇಲ್ಲಿಂದ ನೋಡಿ ತೀರ್ಥ ಮಂಟಪ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತದೆ. ಸ್ವರ್ಣ ಕಲಶ, ಇದು ಸ್ವರ್ಣ ಕಲಶ. ಹೌದು, ಸ್ವರ್ಣ ಕಲಶಗಳು. ಮಹಿಷಮರ್ದಿನಿ ಅಮ್ಮನವರ ಗುಡಿಗೆ, ಸೋಮನಾಥ ದೇವರ ಗುಡಿಗೆ ಮತ್ತು ಸೋಮನಾಥ ದೇವರ ತೀರ್ಥ ಮಂಟಪಕ್ಕೆ ಎಲ್ಲ ಸ್ವರ್ಣ ಕಲಶ. ನಂದಿ ಕರ್ನಾಯತ, ನಂದಿಯ ಎದುರುಗಡೆ ವಿರಾಜಮಾನವಾದಂಥ ಶ್ರೀ ಸೋಮನಾಥೇಶ್ವರ ದೇವರು. ಇಲ್ಲಿ ಯಾವ ದೇವರಿದ್ದಾರೆ? ಇಲ್ಲಿ ಗಣಪತಿ ದೇವರು, ಉತ್ತಮ ಪೂಜಿತ ಗಣಪತಿ, ಮಹಾಗಣಪತಿ ದೇವರು. ಬ್ರಹ್ಮಕಲಶದ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹೇಳಿ. ಮೂಡುಬಿದಿರೆಯಲ್ಲಿ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಇದು ಚೌಟರ ಸೀಮೆಯ ವ್ಯಾಪ್ತಿಯ ಒಳಪಡುವಂಥ ದೇವಸ್ಥಾನ. ಈ ದೇವಸ್ಥಾನ 1155 ಇಸ್ವಿ ಮೇ 9ರಂದು ವೀರರಾಣಿ ಅಬ್ಬಕ್ಕಾದೇವಿಯ ನಿರ್ದೇಶನದಂತೆ ಅವರ ವಂಶಸ್ಥರಿಂದ ನಿರ್ಮಿಸಲ್ಪಟ್ಟಿತ್ತು. ಸುಮಾರು 800 ವರ್ಷಗಳ ನಂತರ ಇದು ಪುನರ್ನಿರ್ಮಾಣಗೊಂಡು ಈಗ ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗಿದೆ. 28 ತಾರೀಕಿನಿಂದ ಇದು 7 ತಾರೀಕಿನ ತನಕ ಈ ಉತ್ಸವ ನಡೀತದೆ. 28 ತಾರೀಕಿಗೆ ವೈಭವದ ಒಂದು ಹೊರೆಕಾಣಿಕೆ ತಾವಲ್ಲಿ ನೋಡ್ತಾ ಇರ್ಬೋದು. ಉಗ್ರಾಣ ತುಂಬಿ ತುಳುಕ್ತಾ ಇದೆ ದೇವರ ಅನುಗ್ರಹದಿಂದ. ಹಾಗೆ ಇದು ರಾಣಿ ಚೆನ್ನಮ್ಮ ಇದು ಸಭಾ ಕಾರ್ಯಕ್ರಮ ಇದೆ ಇಲ್ಲಿ ಒಂದು ಕೂಡ. ಇದು ವಿಶಾಲವಾದಂತಹ ಊಟದ ವ್ಯವಸ್ಥೆಗೆ ಆಗುವಂಥದ್ದು. ಈ ಸ್ಥಳವನ್ನು ಈ ಮೀಸಲಿಟ್ಟಿದ್ದೇವೆ. ಇಲ್ಲಿ ಒಂದು ಕಡೆಯಿಂದ ಬಫೆ ಊಟ ಇರ್ಬೋದು, ಇನ್ನೊಂದು ಕಡೆಯಲ್ಲಿ ಬಡಿಸುವಂಥ ವ್ಯವಸ್ಥೆಗಳು ಇರ್ಬೋದು. ಅದರ ಇಲ್ಲಿ ಉಗ್ರಾಣ ಹತ್ತಿರ ಇದೆ ಅಂತ ಹೇಳಿದ್ರೆ ಅದರ ಕಡೆ ವಿಶಾಲವಾದಂಥ ಅಡಿಗೆ ಕೋಣೆ ಇದೆ. ಆ ಅಡಿಗೆ ಕೋಣೆಯ ನಂತರ ತಾವು ಗಮನಿಸಬಹುದು, ಅಲ್ಲಿ ಕೆಲಸ ಮಾಡುವವರು ಸಾವಿರಾರು ಜನ ಸ್ವಯಂ ಸೇವಕರು. ಅವರೆಲ್ಲ ಯಾವ ಸ್ವಾರ್ಥ ಇಲ್ಲದೆ ಇಲ್ಲಿ ಕೆಲಸ ಮಾಡ್ತಾರೆ.
ಇಷ್ಟು ದಿವಸ ಇವತ್ತು 5 ದಿವಸ ಕಳೀತು, ಇಷ್ಟು ದಿವಸ ಕೂಡ ಕೆಲಸ ಮಾಡ್ತಾರೆ. ರಾತ್ರಿ ಹಗಲು ಸಮೇತ ಅಲ್ಲಿ ಬಡಿಸೋರು ತಾವು ನೋಡುವುದು ತನ್ನ 1,000 ಜನ ಸ್ವಯಂ ಸೇವಕರು ಬಡಿಸುವವರಿದ್ದಾರೆ. ಒಳಗಡೆಯಲ್ಲಿ ಇದೇ ಬಡಿಸುವಲ್ಲಿ ಮಹಿಳೆಯರಿದ್ದಾರೆ. ಅವರು ತರಕಾರಿ ಕೂಡ ಈ ಮಹಿಳೆಯರೇ ಹಚ್ಚುತ್ತಾರೆ, ಅಲ್ಲಿ ತರಕಾರಿ ಅದನ್ನು ಕೆಲಸ ಮಾಡ್ತಾರೆ. ಆನಂತರ ಆ ಕಡೆಯಲ್ಲಿ ತೊಳೆಯುವ ಪಾತ್ರೆಗಳನ್ನು ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಬೇಕು. ಯಾಕೆಂದರೆ ಬೆಳಿಗ್ಗೆ ಫಲಹಾರ ಇದೆ, ಸಾಧಾರಣ 11:30 ಗಂಟೆ 12 ಗಂಟೆ ತನಕ ಫಲಹಾರ ನಡೀತದೆ. ಆ ನಂತರ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಈಗ ಅನ್ನಪ್ರಸಾದ 4 ಗಂಟೆ ಅಷ್ಟವರೆಗೆ ಅದು ಮುಗಿದ ಮೇಲೆ ಪುನಃ ಇಲ್ಲಿ ಫಲಹಾರ ಸ್ಟಾರ್ಟ್ ಆಗ್ತದೆ. ಆ ಫಲಹಾರ ಮುಗಿದ ಮೇಲೆ ಮತ್ತೆ ಪುನಃ ಅನ್ನಪ್ರಸಾದ ಸ್ಟಾರ್ಟ್ ಆಗ್ತದೆ. ಅದು ಸಾಧಾರಣ 11-12 ಗಂಟೆ ತನಕ ನಡೀತಾ ಇರ್ತದೆ. ಅಷ್ಟಕ್ಕೂ ಸ್ವಯಂ ಸೇವಕರು ಬೇಕು, ವಾಲಂಟಿಯರ್ಸ್ಗಳು ಬೇಕು. ಸ್ವಯಂ ಸೇವಕರು ಕೂಡ ಸಾವಿರಾರು ಜನ ಎಲ್ಲರೂ ಅವರವರ ಕೆಲಸಗಳೆಲ್ಲ ಮಾಡ್ತಾರೆ. ಕೆಲಸಗಳನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮ ದೇವಸ್ಥಾನ, ನಮ್ಮ ಊರಿನ ಗ್ರಾಮ ದೇವರು ಅನ್ನೋ ನೆಲೆಯಲ್ಲಿ ಸ್ವಯಂ ಸ್ಫೂರ್ತಿಯಿಂದ, ಏನು ಸಂಬಳಕ್ಕಾಗಿ ದುಡಿಯುವವರೆಲ್ಲ ಎಲ್ಲ ನಿಸ್ವಾರ್ಥದಿಂದ ದುಡಿಯುವಂಥವರು. ಈ ದಕ್ಷಿಣ ಸ್ವಯಂ ಸಾರ್ವಜನಿಕರು, ಈ ಊರಿನ ಭಕ್ತರು ಸುಮಾರು 17 ಮಾಗಣೆ ಅಂದರೆ 72 ಗ್ರಾಮಗಳು, ಅಷ್ಟೂ ಗ್ರಾಮದ ಭಕ್ತರು ಕೂಡ ಇಲ್ಲೆಲ್ಲ ಆಗಮಿಸ್ತಾರೆ. ಕೆಲವು ಕಡೆಯಲ್ಲಿ ನಿಮಗೆ ಸ್ವಯಂ ಆಗಿ ನೋಡಿ ಬಸ್ಸಿನ ವ್ಯವಸ್ಥೆ ಇದೆ, ಎಲ್ಲ ಫ್ರೀ ಬಸ್ಸುಗಳು, ಅವರವರ ಓನ್. ಅದರಲ್ಲಿ ಕ್ರಿಶ್ಚಿಯನ್ ಇದೆ, ಕೆಲವು ಮುಸ್ಲಿಮರಿದ್ದಾರೆ, ಯಾವ ಜಾತಿ ಮತ ಭೇದಗಳಿಲ್ಲದೆ ಇದಕ್ಕೆ ದೇಣಿಗೆ ನೀಡುವವರಲ್ಲಿ ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಅವರಿದ್ದಾರೆ. ಹೊರೆ ಕಾಣಿಕೆ ತಂದಾಗ ಚರ್ಚ್ಗಳಿಂದಲೂ ಹೊರೆ ಕಾಣಿಕೆಗಳು ಬಂದಿದ್ದಾವೆ ಅಂತ. ಅದಕ್ಕೊಂದು ಕಾರಣ ಇದೆ ಏನು ಕೇಳಿದರೆ, ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಇರುವಾಗ ಆಗಿನ ಕಾಲದಲ್ಲಿ ಚರ್ಚ್ಗಳನ್ನು ಉಳಿಸಿದವರು ಈ ಚೌಟರ ಸೀಮೆಯ ಅರಸರುಗಳು. ಆವಾಗ ಅವ್ರಿಗೊಂದು ಅಲ್ಲಿಂದಲೂ ಜಾತೀಯತೆಗಳಿಲ್ಲ ಈ ಮೂಡುಬಿದಿರೆಯಲ್ಲಿ. ಆದ್ದರಿಂದ ಆ ಚರ್ಚ್ಗಳನ್ನು ಉಳಿಸಿದಂತಹ ಅವರ ಒಂದು ನೆನಪುಗಳು ಇಂದಿಗೂ ಈ ಚರ್ಚಿನಿಂದ ಅವರಿಗೆ ದೇಣಿಗೆಗಳನ್ನು ಬರ್ತಾ ಇದೆ, ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತಹ ತಾವು ನೋಡುವಂಥ ಸಾವಿರಾರು ಕಾರ್ಯಕರ್ತರು ಇರ್ಬೋದು, ಒಳಗಡೆ ಇರ್ಬೋದು, ಎಲ್ಲವೂ ಇರ್ಬೋದು. ರಾತ್ರಿ 12 ಗಂಟೆ ಆಗ್ತದೆ ಇಲ್ಲಿಂದ ಸಂಪೂರ್ಣವಾಗಿ ನಾವು ವಿರಮಿಸುವಾಗ. ಅಲ್ಲಿವರೆಗೂ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಎಲ್ಲ ಬಂದು ಎದ್ದುಕೊಂಡು ಬರ್ತಾರೆ. ಮಹಿಳಾ ಸ್ವಯಂ ಸೇವಕರಿದ್ದಾರೆ, ಅವರನ್ನು ಮುಕ್ತ ಕಂಠದಿಂದ ಮೆಚ್ಚಬೇಕು. ಇಲ್ಲಿ ಎಲ್ಲವೂ ಪಾತ್ರೆ ತೊಳೆಯಿಂದ ಹಿಡಿದು ಬಡಿಸುವುದರಿಂದ ಹಿಡಿದು ತರಕಾರಿ ಹಚ್ಚುವುದರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ನೆರವೇರಿಸ್ತಾರೆ. ಇದರಿಂದ ಏನಾಗಿದೆ ಅಂತ ಹೇಳಿದರೆ, ಇದು ಊರಿನ ಈ ದೇವರು ಅನ್ನೋ ನೆಲೆಯಲ್ಲಿ ಎಲ್ಲರಿಗೂ ನಮಗೆ ಸುಲಲಿತವಾಗಿ ಈ ಸಮಾರಂಭ ನಡೆಸಲಿಕ್ಕೆ ಆಗ್ತಾ ಇದೆ ಇವರೆಲ್ಲರ ಸಹಕಾರದಿಂದ. ಈಗ ದೇವರ ಒಳಗಡೆಯಲ್ಲಿ ಎಲ್ಲ ದೇವರ ಪ್ರತಿಷ್ಠೆಗಳಾಗಿದೆ. ಇಲ್ಲಿ ಸೋಮನಾಥೇಶ್ವರ ಪ್ರಧಾನ ದೇವರಾದರೆ, ಅಷ್ಟಭುಜ ಇರುವ ಮಹಿಷಮರ್ದಿನಿ ಇನ್ನೊಂದು ದೇವರು, ಅದರ ಪಕ್ಕದಲ್ಲಿ ಮಹಾಗಣಪತಿ ದೇವರಿದೆ, ಅದರ ಹಿಂಬದಿಯಲ್ಲಿ ಲಕ್ಷ್ಮೀ ನರಸಿಂಹ ಹಾಗೂ ಚಂದ್ರನಾಥ ಸ್ವಾಮಿ ಇದೆ, ಅದರ ಈ ಕಡೆಯಲ್ಲಿ ಒಂದು ಕರಿಮಾಯಿ ಅಂತ ದೈವ ಇದೆ, ಎದುರುಗಡೆಯಿಂದ ರಕ್ತೇಶ್ವರಿ ಗುಡಿ ಇದೆ, ಅದರ ಮಧ್ಯದಲ್ಲಿ ಒಂದು ಪಂಚಧೂಮಾವತಿ ಅಂತ ಈ ಪ್ರದೇಶ ಮುಂದೆ ಹೋದರೆ ಅದು ಒಂದು ಪಂಚಧೂಮಾವತಿ ಅನ್ನೋ ದೈವಸ್ಥಾನ ಇದೆ. ಕುಟುಂಬ ಪರಿವಾರ ಸಮೇತನಾಗಿ ಸೋಮನಾಥೇಶ್ವರಿಯಲ್ಲಿ ನೆಲೆಯಾಗಿದೆ. ತುಂಬ ಧನ್ಯವಾದಗಳು. ತಮ್ಮ ಪರಿಚಯ ಒಂದೇ? ನಾನು ರಾಜಾರಾಮ್ ನಾಗರ್ಕಟ್ಟೆ ಅಂತೇಳಿ, ನಾನು ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಅದು ನಾನು ಧಾರ್ಮಿಕತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ರಿಟೈರ್ಡ್ ಆಗಿ. ತುಂಬ ಸಂತೋಷ, ಥ್ಯಾಂಕ್ ಯು. ಧನ್ಯವಾದಗಳು. ಇದು ಧ್ವಜಸ್ತಂಭದ ಪ್ರಾಂಗಣ. ಈ ಪ್ರಾಂಗಣದಲ್ಲಿ ಒಂದು ರಥ ಇದೆ. ಈ ರಥ ಇದು ಏನು ಚಂದ್ರಮಂಡಲ ರಥ ಅಂತಾರೆ. ಇದನ್ನು ಜಾತ್ರೆಯ ಸಮಯದಲ್ಲಿ ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ಇದನ್ನೇ ಎಳಿತಾರೆ. ಇಲ್ಲೇ ಈ ಪ್ರಾಂಗಣದ ಒಳಗೆ ಇರ್ತಾರೆ ಜನರು, ಮತ್ತು ದೇವರು ಇರ್ತಾರೆ. ದೇವರು ಹೊರಗಿನ ಪ್ರಾಂಗಣಕ್ಕೆ ಹೋಗುವುದಿಲ್ಲ. ಆ ಸಮಯದಲ್ಲಿ ಈ ರಥವನ್ನು ಎಳಿತಾರೆ. ಸಣ್ಣ ರಥ ಇದು, ಇಲ್ಲಿಯ ಸಣ್ಣ ರಥ. ಇದಕ್ಕೆ ಚಂದ್ರಮಂಡಲ ರಥ ಅಂತಾರೆ. ಇಲ್ಲಿ ಎಲ್ಲ ಪುರಾಣಗಳನ್ನು ಬಿಂಬಿಸುವ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ. ಇದು ಉಗ್ರ ಲಕ್ಷ್ಮೀ ನರಸಿಂಹ ದೇವರು. ಹೌದು. ಹಾಗೆ ಇಲ್ಲಿ ಗರುಡನ ಮೇಲೆ ಸವಾರಿ ಆದ ಇಲ್ಲಿ ನೋಡು, ಇಲ್ಲಿ ಬನ್ನಿ. ಇದು ಭಗೀರಥ ಇದು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರುವ ಇದು ಒಂದು ದೃಶ್ಯವನ್ನು ಇಲ್ಲಿ ಚಂದವಾಗಿ ಕೆತ್ತಿದ್ದಾರೆ. ಶಿವ ಜಡೆಯಲ್ಲಿ ಗಂಗೆಯನ್ನು ಬಂಧಿಸೋದು. ಹೌದು. ಹಾಗೆ ಇದು ಮಹಿಷಮರ್ದಿನಿ. ಹೀಗೆ ಈ ಧ್ವಜಸ್ತಂಭದ ಪ್ರಾಂಗಣದಲ್ಲಿ ಸುತ್ತಲೂ ಇಂತಹ ಇದೇ ರೀತಿಯ ಹಲವಾರು ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ.
ಈ ದೇವಸ್ಥಾನದ ಹಿಂದುಗಡೆ ಇಲ್ಲಿ ಈ ಮೂಲೆಯಲ್ಲಿ ಕ್ಷೇತ್ರಪಾಲ ದೈವದ ಒಂದು ಕಲ್ಲು ಇದೆ, ಪೀಠ ಇದು. ಮುಂಚೆ ಒಂದು ಇದೇ ರೀತಿಯ ಸಣ್ಣ ಪೀಠ ಇತ್ತು. ಇದು ವೆಸ್ಟ್. ನೋಡಿ ಇಲ್ಲಿ ಕೆರೆ ದೀಪೋತ್ಸವದ ದಿನ ಏನಾಗುತ್ತೆ, ದೇವರನ್ನು ಇಲ್ಲಿ ತಂದು ಕುಳಿಸ್ಕೋತಾರೆ. ಆಮೇಲೆ ಇಲ್ಲಿ ಪೂಜೆ ಎಲ್ಲ ನೆರವೇರುತ್ತೆ. ಹೆಚ್ಚಿನ ಮಾಹಿತಿ ಗುರುಪ್ರಸಾದ್ ಅವರು ಕೊಡ್ತಾರೆ. ಏಪ್ರಿಲಲ್ಲಿ ಒಂದು 15 ದಿನದ ಒಂದು ಜಾತ್ರೆ ಆಗ್ತದೆ. ಆ ಸಮಯದಲ್ಲಿ ಒಂದು ದಿನ ಕೆರೆಕಟ್ಟೆಗೆ ಪಾರ್ವತಿ ಪರಮೇಶ್ವರರು ಬಂದು ಕೆರೆಕಟ್ಟೆಯಲ್ಲಿ ಪೂಜೆ ಆಗಿ ಮತ್ತು ಬಲಿ ಹೊರಟು ಮತ್ತು ದೇವಸ್ಥಾನಕ್ಕೆ ಸುತ್ತು ಹಾಕಿ ಮತ್ತು ಒಳಗೆ ಹೋಗಿ ವಸಂತ ಮಂಟಪದಲ್ಲಿ ಕೂತ್ಕೊಳ್ಳುವ ಒಂದು ಕ್ರಮ ಇದೆ. ಒಂದೇ ದಿನ ಅದೇ ದಿನ ಅದು ಕೆರೆ ದೀಪೋತ್ಸವ ಅಂತಲೇ ಆಗ್ತದೆ. ಎಲ್ಲರೂ ಇಲ್ಲಿಯ 10 ಸಮಸ್ತರು ಸೇರಿ, ಊರಿನ 10 ಸಮಸ್ತರು ಸೇರಿ ಕೆರೆಕಟ್ಟೆ, ಇಲ್ಲಿ ಕೆರೆಯ ಸುತ್ತ ಇಲ್ಲಿ ಏನು ನೋಡ್ತೀರಿ ಅದು ಇದು ಅಂಕಣ ಇದೆ. ಅದರಲ್ಲಿ ದೀಪಗಳನ್ನು ಇಟ್ಟು ಇಲ್ಲಿ ದೇವರು ಬಂದ ನಂತರ ಅದನ್ನು ಹೊತ್ತಿಸಿ ಇಲ್ಲಿ ಸೇವೆಗಳೆಲ್ಲ ನಡೀತದೆ, ಕೆಲವೆಲ್ಲ ಸೇವೆಗಳು ನಡೀತದೆ. ಅನಂತರ ಪೂಜೆ, ಮಹಾಪೂಜೆ ಆಗಿ ಮತ್ತೆ ದೇವರು ಹೊರಡ್ತಾರೆ ಇಲ್ಲಿಂದ. ಅದು ಬೆಳಗಿನ ಜಾವ ಆಗೋದಾ? ಇಲ್ಲ, ಇದು ರಾತ್ರಿ ಹೌದು, ರಾತ್ರಿ 8 ಗಂಟೆಯ ನಂತರ. ಹೌದು, ಒಂದು ಏಪ್ರಿಲ್ 21 ಇಲ್ಲದ್ರೆ 22 ಅದೇ ಒಂದು ಜಾತ್ರೆ. ಹೌದು, 21 ಇಲ್ಲದ್ರೆ 22ಕ್ಕೆ ಅದು ಯಾವ ರೀತಿ ಇದು ಧ್ವಜಾರೋಹಣ ಆಗ್ತದೆ. ಇದರಲ್ಲಿ 14ಕ್ಕೆ ಧ್ವಜಾರೋಹಣ ಆದರೆ 21ಕ್ಕೆ ಆಗ್ತದೆ, 22ಕ್ಕೆ ಆಗ್ತದೆ. 13ಕ್ಕೆ ಧ್ವಜಾರೋಹಣ ಆದರೆ 21ಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಅದು ಇರ್ತದೆ, ಕ್ರಮ ಇದೆ. ಇದು ಕರಿಯಮಲ್ಲಾಯ ಗೋಪುರ ಅಂತ. ಇದಕ್ಕೆ ಯಾಕೆ ಕರಿಯಮಲ್ಲಾಯ ಗೋಪುರ ಅಂದರೆ ಇಲ್ಲಿ ಈ ಗೋಪುರದ ಒಳಗೆ ಒಂದು ಕರಿಯಮಲ್ಲಾಯ ಅಂತ ಒಂದು ದೈವ ಇದೆ. ಅದಕ್ಕಾಗಿ ಈ ಗೋಪುರವನ್ನು ಕರಿಯಮಲ್ಲಾಯ ಗೋಪುರ ಅಂತ ಕರೀತಾರೆ. ನೋಡಿ, ಬನ್ನಿ. ಇಲ್ಲಿ ಇದೆ ಕರಿಯಮಲ್ಲಾಯ ದೈವ ಇದು. ಅಲ್ಲಿ ನೋಡಿ ಮಹಿಷಿ ಮರ್ದಿನಿ ಅನ್ನಛತ್ರ ಇದೆ. ಹಾಗೆ ಇಲ್ಲಿ ಶಿವನಿಧಿ ಉಗ್ರಾಣ ಇದೆ. ಬನ್ನಿ, ಬ್ರಹ್ಮಕಲಶೋತ್ಸವದ ಉಗ್ರಾಣವನ್ನು ನೋಡೋಣ. ಇದರಲ್ಲಿ ನಾವು ಕುದುರೆ ತಂದಿದ್ದೀವಿ, ಸಣ್ಣ ಒಂದು ಕುದುರೆ ಇತ್ತು. ಹೌದಾ? ಕುದುರೆ ಮತ್ತು ಪಲ್ಲಕ್ಕಿ ತುಂಬ ಚೆನ್ನಾಗಿದೆ ಬರುವಾಗ. ನೋಡಿ, ಇದು ಎಲ್ಲ ಅಕ್ಕಿ ಅಲ್ಲ? ಹಾಂ, ಎಲ್ಲ ಅಕ್ಕಿ. ಅದು ಮುಡಿ ಅಕ್ಕಿ. ಇದೆಲ್ಲ ಇಷ್ಟು ದೊಡ್ಡ ಉಗ್ರಾಣ ನೋಡಿ. ಬ್ರಹ್ಮಕಲಶೋತ್ಸವಕ್ಕೆ ಇನ್ನೊಂದು 3 ಬ್ರಹ್ಮಕಲಶ ಮಾಡ್ಬೋದು, ಅಷ್ಟು ಹೌದು, ಅಷ್ಟು ಉಂಟು. ಇದು ಮಾತ್ರ ಅಲ್ಲ,
ಬೇರೆ ಕೆಲವು ಬ್ರ್ಯಾಂಡ್ ಚೇಂಜ್ ಆದ ಬ್ರ್ಯಾಂಡ್ ಎಲ್ಲ ಬೇರೆ ಕಡೆ ಇಟ್ಟಿದ್ದೇವೆ. ಹೌದಾ? ನೋಡಿ ಇನ್ನೂ ತುಂಬ ಇದೆ ಆಗಿದ್ರೆ. ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆ. ನೋಡಿ ಉಗ್ರಾಣ ಎಷ್ಟೊಂದು ದೊಡ್ಡದಿದೆ. ಕೇಳಬೇಕಂತ ಹೇಳಿದ್ದಲ್ಲ. ಇದೆಲ್ಲ ಹೊರಕಾಣಿಕೆ ಬಂದಿರೋದಲ್ಲ? ಎಲ್ಲ ಹೊರಕಾಣಿಕೆ ಎಲ್ಲ ಹೊರಕಾಣಿಕೆದು ಬಂದದ್ದು. ಎಲ್ಲ 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 ಹೊರ ಎಲ್ಲ ಹೊರ ಅಷ್ಟೊಂದು ಹೊರಕಾಣಿಕೆಯಿಂದಲೇ ಬಂದದ್ದು ಎಲ್ಲ. ಇಲ್ಲಿ ನೋಡಿ ಬಾಳೆಗೊನೆಗಳು, ಬಾಳೆಗೊನೆ, ಬೆಲ್ಲ, ಎಣ್ಣೆ, ಅಕ್ಕಿ ಎಲ್ಲ ಎಲ್ಲವೂ. ಎಲ್ಲ ಅಕ್ಕಿ ರಾಶಿ ನೋಡಿ. ಒಂದೇ ಬ್ರ್ಯಾಂಡ್ ಅದು. ಒಂದೇ ಬ್ರ್ಯಾಂಡಿಂದು ಇಷ್ಟೊಂದು ಅಕ್ಕಿ. ಎಲ್ಲ ಸೈಡ್ ಗಣೇಶ. ಇದು ಓ ನೋಡಿ ಇಲ್ಲಿ ತರಕಾರಿಯಲ್ಲಿ ಶಿವಲಿಂಗವನ್ನು ಮಾಡಿದ್ದಾರೆ. ಬಾಳೆ ಎಲೆಗಳದ್ದು. ಎಲ್ಲ ವೇಸ್ಟೇ. ಅಷ್ಟು ಮಾರ್ಕೆಟ್ ಬೊಂಡದ ರಾಶಿ, ಹಿಂಗಾರ ಇದೆಲ್ಲ ವೇಸ್ಟ್ ಆಗ್ತದೆ. ಬಾಳೆಹಣ್ಣಾದರೂ ಸ್ವಲ್ಪ ಕೊಡ್ತಾ ಇದ್ದಾರೆ. ಹೌದು. ಎಳ್ನೀರು ನೋಡಿ, ತೆಂಗಿನಕಾಯಿ ಆ ಕಡೆ ಉಂಟು, ಹಿಂದುಗಡೆ ಇಲ್ಲಿ ಒಳಗಡೆ ತೆಂಗಿನಕಾಯಿ ರಾಶಿಗಳು. ಇದು ಎಳ್ನೀರು ತೆಂಗಿನಕಾಯಿ ಎಳನೀರು. ಅದೇ ಹಿಂದುಗಡೆ ಉಂಟು. ಎಳನೀರಿನ ರಾಶಿಗಳು ನೋಡಿದ್ದು. ಇದು ಇದು ಬೂದು ಕುಂಬಳಕಾಯಿ, ಸಾಂಬಾರಿಗೆಲ್ಲ ಮಾಡ್ತಾರಲ್ಲ. ನೋಡಿ ಇದು ಸಿಹಿ ಕುಂಬಳಕಾಯಿ. ಗೋಧು ಕುಂಬಳಕಾಯಿ, ಇದು ಗೋಧು ಕುಂಬಳಕಾಯಿ, ಇದು ಸಿಹಿ ಕುಂಬಳಕಾಯಿ. ಸಿಹಿ ಕುಂಬಳಕಾಯಿ, ಸೌತೆಕಾಯಿ ರಾಶಿ. ಸೌತೆಕಾಯಿ ರಾಶಿ ನೋಡಿ ಇಲ್ಲಿ. ಸೌತೆಕಾಯಿ ಅದನ್ನು ಹತ್ತಿರ ತೆಗಿದೆ. ಎಲ್ಲ ಸುವರ್ಣಗೆಡ್ಡೆ ಇದು. ಎಳನೀರಿನ ರಾಶಿಗಳು. ಇದು ನೋಡಿ, ತೆಂಗಿನ ಮರದಲ್ಲಿ ಹಲಸಿನಕಾಯಿ ಆದ, ತೆಂಗಿನ ಮರದ ಬುಡದಲ್ಲಿ ಹಲಸಿನಕಾಯಿ ಆದ್ದು. ತೆಂಗಿನ ಮರದಲ್ಲಿ ಅದು ಕಟ್ಟಿದೆ ಈಗ. ಅದೇ ನಿಜ. ಕಟ್ಟಿದೆ ನೋಡಿ ಹಲಸು. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟದ ಸುಸಜ್ಜಿತವಾದ ವ್ಯವಸ್ಥೆ ಇದೆ ಪುತ್ತಿಗೆ ದೇವಸ್ಥಾನದಲ್ಲಿ. ಬನ್ನಿ ನೋಡುವ ಏನೆಲ್ಲ ಇದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಉಗ್ರಾಣ ಇದೆ. ನಾವು ಈಗಾಗಲೇ ನೋಡಿ ಬಂದ್ವಿ. ಭಾಳಷ್ಟು ಅಂದರೆ ಹೊರೆಕಾಣಿಕೆ, ಹಸಿರು ಹೊರೆಕಾಣಿಕೆ ಬಂದಿದೆ. ತುಂಬಾ ಚೆನ್ನಾಗಾಗುತ್ತೆ ನೋಡೋಕ್ಕೆ. ದೇವಸ್ಥಾನ ಅಂತೂ ಎರಡು ಕಣ್ಣು ಸಾಲೋದಿಲ್ಲ, ಅಷ್ಟು ಚೆನ್ನಾಗಾಗಿದೆ ದೇವಸ್ಥಾನ. ನೀರು ಊಟ ಮಾಡುವನಾ? ಊಟ ಮಾಡುವ. ಫಸ್ಟಿಗೆ ಒಂದು ಗ್ಲಾಸ್ ನೀರು ಕೊಡಿ. ಪ್ರತಿ ದಿವಸ ಬ್ರಹ್ಮಕಲಸದ ದಿವಸ ಅಂತಲ್ಲ, ಮೊನ್ನೆಯಿಂದ ಸ್ಟಾರ್ಟಿಂಗಿಂದ ನಾವು ಬರ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಉಪಹಾರ, ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ 11:30 ತನಕ, 11:45ಕ್ಕೆ ನಾವು ಊಟ ಸ್ಟಾರ್ಟ್ ಮಾಡ್ತೇವೆ. 4 ಗಂಟೆ ತನಕ ಊಟ, 4:15 ನಂತರ ಫಲಾಹಾರದ ವ್ಯವಸ್ಥೆ, 7:30 ತನಕ, 7:30 ನಂತರ ಊಟ ಸ್ಟಾರ್ಟ್. ಬಂದ ಭಕ್ತಾದಿಗಳಿಗೆ ಯಾರಿಗೂ ಕಡಿಮೆ ಮಾಡ್ತಾ ಇಲ್ಲ, ಒಳ್ಳೆ ರೀತಿಯಲ್ಲಿ ಅನ್ನವೆಲ್ಲ ಉಪಯೋಗಿಸ್ತಾ ಇದ್ದೇವೆ. ನಾವು ಮೊನ್ನೆಯಿಂದ 3 ತಿಂಗಳಿಂದ ಕರಸೇವೆಗೆ ಬರ್ತಾ ಇದ್ದೇವೆ. ಇಲ್ಲಿ ಬೆಳಿಗ್ಗೆ ಬೇಗ ಬಂದವರು ಸಂಜೆ ತನಕ ಇದ್ದು ರಾತ್ರಿ ಬಂದು ಎಲ್ಲ ಮುಗಿಸಿ ಹೋಗ್ತಾ ಇದ್ದೇವೆ.
ದಿನಾಲು ಮೆನು ಏನಿರುತ್ತೆ, ಏನಾದರೂ ಚೇಂಜಸ್ ಇರುತ್ತಾ ಅಥವಾ ಒಂದೇ ಚೇಂಜಸ್ ಥರ ಇರುತ್ತೆ ಅನ್ನ ಚೇಂಜಸ್ ಪ್ರಸಾದ ಇರುತ್ತೆ. ಇರುತ್ತಾ? ಅನ್ನ ಸಾರು ಅದೇ ಆದ್ರೆ ಪಲ್ಯ ಬೇರೆ ಬೇರೆ ವೆರೈಟಿ ಇರುತ್ತೆ. ತಿಂಡಿ ತಿನಿಸು ಕೂಡ ಹಾಗೆ, ಬೆಳಿಗ್ಗೆ ಇವತ್ತಿದ್ದು ನಾಳೆ ಇರುವುದಿಲ್ಲ, ಬೇರೆ 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 ತಿಂಡಿ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬೇರೆಯೇ ಸಂಜೆ ಬೇರೆಯೇ ಮಾಡ್ತಾ ಇದ್ದಾರೆ. ಹೌದೌದು, ಒಳ್ಳೆ ರೀತಿ. ಪ್ರತಿ ದಿವಸ 10,000 ರಿಂದ 20,000 ಜನ ಬರ್ತಾರೆ. ಎಲ್ಲ ಜೈ ಸೋಮನಾಥೇಶ್ವರ. ಜೈ ಸೋಮನಾಥೇಶ್ವರ. 28ಕ್ಕೆ ಬ್ರಹ್ಮಕಲಶ ಸ್ಟಾರ್ಟ್, 26ಕ್ಕೆ ಸ್ಟಾರ್ಟ್ ಆಗಿದೆ ಶಿವರಾತ್ರಿಯಿಂದ. 26ಕ್ಕೆ ಸ್ಟಾರ್ಟ್ ಆಗಿದೆ ಶಿವರಾತ್ರಿಯಿಂದ. ಇಲ್ಲಿ ಅನ್ನ ಪ್ರಸಾದದಲ್ಲಿ ಮೆನು ಸೇಮ್ ಇದೆ ಅಲ್ಲ? ಸೊ ನೀವು ಎಲ್ಲ ಕರಸೇವಕರು, ಸ್ವಯಂ ಸೇವಕರೆಲ್ಲ? ಇಲ್ಲಿ ಸಹ ಇದ್ದಾರೆ ನೋಡಿ, ಸ್ವಯಂ ಸೇವಕರೇ ಅಲ್ವಾ? ಸ್ವ ಇಚ್ಛೆಯಿಂದ ಬಂದೆಲ್ಲ ಕೆಲಸ ಮಾಡ್ತಾರೆ, ದೇವರ ಸೇವೆ ಮಾಡ್ತಾರೆ ಅಲ್ವಾ? ದಿನಾಲು ಎಷ್ಟು ಬೆಳಗ್ಗೆನೇ ಬಂದಿರ್ತೀರಾ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದೊಂದು ದಿನ ಒಬ್ಬೊಬ್ರು ಬರ್ತೀರಾ? ಹಾಗೆ ಇಲ್ಲಿ ನೈಟ್ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಆಗುತ್ತೆ. ನೋಡಿ, ಸೋಮನಾಥ ದೇವರ ಮಾಡೆಲ್ ಮಾಡಿಟ್ಟಿದ್ದಾರೆ ಇಲ್ಲಿ, ದೇವಸ್ಥಾನದ ಮಾಡೆಲ್. ಮೊದಲು ಇದು ರಾಜರ ಕಾಲದಲ್ಲೆಲ್ಲ ಪುತ್ತೆ ಅಂತಲೇ ಕರಿತಾ ಇದ್ರು, ಅದಕ್ಕೋಸ್ಕರ ಈಗ ಹೊಸ ಹೆಸರಾಗಿನೂ ಪುತ್ತೆ ಅಂತ ಬದಲಾಗಿದೆ. ಪುತ್ತಿಗೆ ಅಂತ ಕರಿತಿದ್ದು ಮೊದಲು, ಈಗ ಪುತ್ತೆ ಅಂತ ಕರೀತಾರೆ. ಇಲ್ಲಿ ನೋಡಿ ಸುತ್ತಲೂ ಎಷ್ಟು ಚಂದ. ದೇವಸ್ಥಾನ ಹೊರಗಿಂದ ನೋಡಿ ಎಷ್ಟು ದೊಡ್ಡದಿದೆ. ಇಲ್ಲೆಲ್ಲ ಸ್ಟೇಜ್ ಫಂಕ್ಷನ್ ಎಲ್ಲ ನಡೆಯುತ್ತೆ. ತಿರುಮಲ ರಾಯ ಚೌಟ ವೇದಿಕೆ ಇದು. ನೋಡಿ ಇಲ್ಲೆಲ್ಲ ಈ ಸೈಡಲ್ಲೆಲ್ಲ ನವಿಲು ನಿಲ್ಲಿಸಿದ್ದಾರೆ ಸಾಲ ಆಗಿ. ದೇವಸ್ಥಾನದ ಒಂದು ವಿಶೇಷತೆ ಇದೆ. ಈ ಸ್ಥಳದಲ್ಲಿ ಅಂದರೆ ಈ ಪುತ್ತಿಗೆ ಕ್ಷೇತ್ರದಲ್ಲಿ ದನ ಮತ್ತು ಹುಲಿ ಬದ್ಧ ಶತ್ರುಗಳು, ಆದರೆ ಈ ಪ್ಲೇಸಲ್ಲಿ ಎರಡೂ ಒಟ್ಟಿಗೆ ನಿಂತಿರೋದು ಕಂಡು ಇಲ್ಲೇ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಅಂದರೆ ಆಗಿನ ಕಾಲದ ರಾಜರು ತಿಳ್ಕೊಂಡ್ರು. ನೋಡಿ, ಯಾವಾಗಲೂ ದನ ಮತ್ತು ಹುಲಿ ಬದ್ಧ ಶತ್ರುಗಳು, ಬಟ್ ಈ ಜಾಗದಲ್ಲಿ ಏನಿದೆಯಲ್ಲ ಅವರು ಮಿತ್ರರಂತೆ ಬಾಳ್ತಿದ್ರಂತೆ. ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರ ದೇವಸ್ಥಾನ, ಹೊಸ ದೇವಸ್ಥಾನವನ್ನು ನೋಡಿ ತುಂಬ ಖುಷಿ ಆಯಿತು ಸ್ನೇಹಿತರೆ. ಹೌದು, ಈ ದೇವಸ್ಥಾನ ಇಷ್ಟೊಂದು ಸುಂದರವಾಗಿದೆ ಅಂದರೆ ಎರಡು ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಸುಂದರವಾಗಿದೆ, ಭವ್ಯವಾಗಿ ನಿಂತಿದೆ. ನೀವು ಕೂಡ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಮೂಡುಬಿದ್ರೆಗೆ ಬಂದರೆ ಇಲ್ಲೊಂದು ವಿಸಿಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.